ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಹೈಕೋರ್ಟ್ ತಡೆ ನೀಡಿದೆ, ಏನು ಮಾಹಿತಿ, ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 500 ಹುದ್ದೆಗಳ ಭರ್ತಿ ಮಾಡದಂತ ಆದೇಶಗಳು ಮಾಡಿದ್ದಾರೆ. ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಹೈಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠ ಗುರುವಾರ ತಡೆ ನೀಡಿದೆ. ಮುಂದಿನ ವಿಚಾರಣೆವರೆಗೂ ಕೂಡ ನೇಮಕಾತಿ ಪ್ರಕ್ರಿಯೆಗೆ ತಡೆ ನೀಡಿದ ನ್ಯಾಯಾಲಯ ಅರ್ಜಿದಾರರು ಮತ್ತು ಪ್ರತಿವಾದಿಗಳ ದಾಖಲೆ ಸಲ್ಲಿಸಲು ತಿಳಿಸಿದೆ. 500 ಹುದ್ದೆಗಳನ್ನ ಭರ್ತಿ ಮಾಡದಂತೆ ಆದೇಶ ಮಾಡಿದೆ. ಬಿಕಾಸ್ ಏನಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಶಿಕ್ಷಕರ ನೇಮಕಾತಿಯಲ್ಲಿ ವಿವಾಹಿತ ಮಹಿಳೆ ಅಭ್ಯರ್ಥಿಗೆ ನೇಮಕಾತಿ ವೇಳೆ ತಂದೆಯ ಅಥವಾ ಗಂಡನ ಆದಾಯ ಪ್ರಮಾಣ ಪತ್ರ ಯಾವುದನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಗೊಂದಲ ಕೂಡ ಇತ್ತು. ಕಳೆದ 5 ವರ್ಷದಿಂದ ವಿವಿಧ ಹಂತಗಳಲ್ಲಿ ವಿಚಾರಣೆ ಕೂಡ ನಡೀತಿತ್ತು. ಈಗ ಕೊನೆಗೆ ನಿಮಗೆ ಬೆಂಗಳೂರಿನ ಕೆಎಟಿ ಆದೇಶ ಕೂಡ ನಡೆಯಿತು. ಸರ್ಕಾರ ನೇಮಕಾತಿ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಿಲ್ಲ. ಹಾಗಾಗಿ ಇದೊಂದು ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಕೂಡ ಮಾಡಿಕೊಂಡು ಪಾಲಕರ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದವರನ್ನು ಕೂಡ, ಅಂದ್ರೆ ಇಬ್ಬರನ್ನು ಕೂಡ, ಲೈಕ್ ಪಾಲಕರ ಆದಾಯ ಪ್ರಮಾಣ ಕಳಿಸಿದವರು ಪ್ಲಸ್ ಪತಿ ಆದಾಯ ಪ್ರಮಾಣ ಯಾರೆಲ್ಲ ಹಾಕಿದ್ದಾರೆ, ಈ ಎರಡೂ ಕೂಡ ಕನ್ಸಿಡರ್ ಮಾಡಿಕೊಂಡು ನೇಮಕಾತಿ ಪ್ರಕ್ರಿಯೆ ಚಾಲನೆ ನೀಡಬೇಕು ಅಂತ ಹೇಳಿದ್ದಾರೆ. ಈ ಮಧ್ಯೆ ಪತಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಬಂದ್ಬಿಟ್ಟು ತಡೆ ನೀಡಿದೆ ಕೆಎಟಿ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಕೆಎಟಿ ವಿರುದ್ಧ ಮನೆ ಹೈಕೋರ್ಟ್ ತಡೆ ನೀಡಿದೆ ನೇಮಕಾತಿ ಕುರಿತು. ಇದು ಎಷ್ಟು ಡಿಲೇ ಆಗುತ್ತೆ ಗೊತ್ತಿಲ್ಲ. ಇದರಿಂದ ಈ ಮುಂಬರುವ ನೇಮಕಾತಿಗೆ ಎಫೆಕ್ಟ್ ಬೀಳೋ ಸಾಧ್ಯತೆ ಕಡಿಮೆ. ಲೈಕ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲೇ ಇದೆ, ಬಟ್ ಹೇಳಕ್ಕಾಗೋದಿಲ್ಲ. ಬಟ್ ಹೈಕೋರ್ಟ್ ಈ ರೀತಿ ಮಾಹಿತಿ ಕೊಟ್ಟಿದೆ. ಮುಂಬರುವ ನೇಮಕಾತಿಯಲ್ಲಿ ಇದು ಯಾವ ರೀತಿ ಇಂಪ್ಯಾಕ್ಟ್ ಬೀಳುತ್ತೆ ಏನು ಎತ್ತ ಅಂತ ಹೇಳಿ ಕಾಯ್ದು ನೋಡೋಣ. ಥ್ಯಾಂಕ್ ಯು.